ಕೊನೆಗೂ ನಾವು ಬಂದ್ವಿ ಪೊಲೀಸ್ ತರಬೇತಿ ಶಾಲೆ ಖಾನಾಪುರಕ್ಕೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಹೃದಯವಾಸಿ ಕನ್ನಡಿಗ ಮಹೇಶ್ ಮಾತಾಡ್ತಾ ಇರೋದು. ಇವತ್ತು ಭಾಳ ಖುಷಿ ಆಗೋದು ನಮ್ಗೆ. ಯಾಕಂತಂದ್ರೆ ನಮ್ಮ ದೋಸ್ತ ಪೊಲೀಸ್ ತರಬೇತಿಯನ್ನು ತೆಗೆದುಕೊಂಡು ಇವತ್ತು ಲಾಸ್ಟ್ ದಿವಸ ಒಂದು ಅಂದ್ರೆ ನಿರ್ಗಮನ ಪಥ ಸಂಚಲನ ಐತಿ. ಸೊ ಅದಕ್ಕೆ ಅಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆ ನಡೀತೀವಿ ಅಂತೇಳಿ ನಿಮಗೂ ತೋರಿಸ್ತೀನಿ ಬನ್ನಿ. ಇದೀಗ ಸಮೈತ ಮೈದಾನದ ಹಿಂಭಾಗದಿಂದ ದೇಶಾಭಿಮಾನ ಮತ್ತು ನಾಡಾಭಿಮಾನದ ಘೋಷಣೆಗಳನ್ನು ಕೂಗುತ್ತಾ ಮೊದಮೊದಲಂತೆ ಅರಿವಿಂದ ಮುಡಿಯವರೆಗೆ ನೋಡುಗರ ಕಣ್ಣು ಕುಕ್ಕುವಂತೆ ಶುಭ್ರವಾದ ಪೊಲೀಸ್ ಸಮವಸ್ತ್ರಗಳನ್ನು ಧರಿಸಿಕೊಂಡು ಈ 4ನೇ ತಂಡದ ಎಪಿಸಿ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ಕವಾಯತಿನ ಪ್ರಧಾನ ದಂಡನಾಯಕ ಶ್ರೀ ಚೇತನ್ ಕುಮಾರ್ ಎದುಪೈಕಿ 739 ಹಾಗೂ ಸಹಾಯಕ ಪ್ರಧಾನ ದಂಡನಾಯಕ ಇದು ಸಂಖ್ಯೆ 242ರವರ ನಾಯಕತ್ವದಲ್ಲಿ ಒಟ್ಟು 345 ಪ್ರಶಿಕ್ಷಣಾರ್ಥಿಗಳು 12 ತುಕಡಿಗಳಲ್ಲಿ ವಿಭಾಗಗೊಂಡು ಆಕರ್ಷಕ ಶೀಘ್ರ ನಡಿಗೆಯಲ್ಲಿ ಸಮೈಕ ಮೈದಾನದ ಮುಖ್ಯ ಭೂಮಿಗೆ ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆಗಳ ಮೂಲಕ ಈ ಮೈದಾನಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಬಂಧುಗಳೇ. ಮುಖ್ಯಮಂತ್ರಿ ಡಾಕ್ಟರ್ ಬೆಳ್ಳೂರವರು ಈ ಸಮಾರಂಭದಲ್ಲಿ ಆಗಮಿಸಿದ್ದು ಅವರಿಗೆ ಪೊಲೀಸ್ ತರಬೇತಿ ಶಾಲೆಯ ಪರವಾಗಿ ಹೃದಯ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಪೊಲೀಸ್ ಧ್ವಜ. ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ನಮ್ಮ ಭಾರತದ ಧ್ವಜ. ನಮ್ಮ ಪ್ರತಿಯೊಬ್ಬ ಪೊಲೀಸ್ ಇನ್ನೇನಿಲ್ಲ ಎದ್ದೊಳಗಿಲ್ಲ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರೆ ಪ್ರಭಾವಗಳಿಗೆ ಒಳಗಾಗದೇ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ
ಹಾಗೂ ಆಸ್ತಿಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ಮೊದಲನೇ ತುಕಡಿಯ ನಾಯಕ ಕೌಶಿಕ್ ಪಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ತುಕಡಿಯ ಮಾರ್ಗದರ್ಶಕರಾಗಿ ಶ್ರೀ ಹಿದಾಯತುಲ್ಲಾ ಶ್ರೀ ಶಿವಕುಮಾರ್ ಡಿಸಿ. ಈಗ ವೇದಿಕೆ ಎಡಭಾಗದಿಂದ ಮುಂದೆ ಬರುತ್ತಿರುವ ತುಕಡಿ ಎರಡನೇ ತುಕಡಿ ಎದೆ ಸಂಖ್ಯೆ 2 ಶ್ರೀ ಹನುಮೇಶ್ ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಎರಡನೇ ತುಕಡಿಯ ಮಾರ್ಗದರ್ಶಕ ಸುದ್ದಿ ನಂದದ ನಗು ಜಯಿಸುವೆ ಜಗವ ಜೊತೆಗಿರೆ ನಿಮ್ಮೆಲ್ಲರ ಒಲವು ಎಂಬಂತೆ ಪ್ರತಿ ದಿನವೂ ಕೂಡ ಸಂತಸದಿಂದ ಸುದ್ದಿಯಲ್ಲಿ ಶುಭದಿಂದ ನಾವೆಲ್ಲ ಎಲ್ಲ ಕೊನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ನಾವು ಕುಟುಂಬದೊಂದಿಗೆ ಎಲ್ಲ ಸಂತೋಷವನ್ನು ಹಂಚ್ಕೊಂಡು ಇಷ್ಟು ಸಂತೋಷ ಇತ್ತಂದ್ರೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂತೋಷ ಆಗಿತ್ತು ಎಲ್ಲರಿಗೂ. ಅದಕ್ಕೆ ನೆಕ್ಸ್ಟ್ ಗೆಳೆಯರೊಂದಿಗೆ ನಾವು ಒಂದಿಷ್ಟು ಖುಷಿಗಳನ್ನು ಹಂಚ್ಕೊಂಡು ವಿಡಿಯೋವನ್ನು